ಅದು ಬರೋಬ್ಬರಿ 28 ಕೋಟಿ ರೂಪಾಯಿ ಹಣದಲ್ಲಿ ನಿರ್ಮಾಣವಾದಂತಹ ಸ್ಮಾರ್ಟ್ ಸಿಟಿ ಕಾಮಗಾರಿ. ಈ ಕಾಮಗಾರಿ ನಿರ್ಮಾಣವಾಗಿ ಕೆಲವೇ ತಿಂಗಳಲ್ಲಿ ಢಮಾರಾಗ್ಬಿಟ್ಟಿದೆ. ಇದರಲ್ಲಿ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ಅಕ್ರಮ ನಡೆದಿದೆ ಅಂಥೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದು ಆ ಕಾಮಗಾರಿ? ಆ ಕಾಮಗಾರಿ ಕಳಪೆ ಆಗ್ಲಿಕ್ಕೆ ಕಾರಣ ಏನು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಸ್ಮಾರ್ಟ್ ಸಿಟಿ ಕಾಮಗಾರಿ ಕೆಲವೇ ತಿಂಗಳಲ್ಲಿ ಡಮಾರ್. ಕಬ್ಬನ್ ಪಾರ್ಕ್ ಸ್ಮಾರ್ಟ್ ಸಿಟಿ ಕಾಮಗಾರಿ ಅವಾಂತರ. ಕಿತ್ಹೋದ ಫುಟ್ಪಾತ್, ಅಲ್ಲಲ್ಲಿ ತೇಪೆ ಕೆಲಸ. ಕಾಮಗಾರಿ ನಡೆದು 5-6 ವರ್ಷ ಆಯ್ತೇನೋ ಅಂತ ಅನ್ಸುತ್ತೆ. ಅಂದ್ಹಾಗೆ ಇದು ಕಬ್ಬನ್ ಪಾರ್ಕ್ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಎಡವಟ್ಟಿನ ದೃಶ್ಯ. ಬರೋಬ್ಬರಿ 28 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿ ವರ್ಷಾನುಗಟ್ಲೆ ಬಾಳಿಕೆ ಬರಬೇಕಾಗಿತ್ತು. ಆದ್ರೆ ಇದು ತಿಂಗಳಲ್ಲೇ ಕಿತ್ತು ಬರ್ತಾ ಇದೆ ಅಂತ ನಡಿಗೆದಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ ಅಲ್ಲಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಇದುವರೆಗೂ ಕಬ್ಬನ್ ಪಾರ್ಕ್ ಯಾವುದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ. 28 ಕೋಟಿ ಅದು ಯಾವ ರೀತಿಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಈ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ಆಗಿಲ್ಲ. ಜೊತೆಗೆ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಆಗಿರೋ ಕೆಲವು ಕ್ಲಬ್ಗಳಿಗೆ ಮಾತ್ರ ಇವರು ಮಾಡಿಕೊಟ್ಟವ್ರೆ. ಕ್ಲಬ್ಗಳು ಇರತಕ್ಕಂಥ ಅವರು ಐಷಾರಾಮಿ ಅವರ ಅಂಥವ್ರಿಗೆ ಈ ಸ್ಮಾರ್ಟ್ ಸಿಟಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟು ಹೋಗಿದ್ದಾರೆ. ಕೇವಲ ಕಬ್ಬನ್ ಪಾರ್ಕ್ ಒಳಗೆ ಇರುವ ಕ್ಲಬ್ಗಳು ಇರುವ ಭಾಗದಲ್ಲಿ ಮಾತ್ರ ಕಾಮಗಾರಿ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಬೇರೆ ಭಾಗದಲ್ಲಿ ಹಳೆ ಕಲ್ಲು ಹಾಕಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಇದೇ ರೀತಿ ಅವಾಂತರ ಸೃಷ್ಟಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಬರೀ ಬಾಯ್ ಮಾತಿನ ಬಡಾಯಿ ಅನ್ನುವ ರೀತಿ ಆಗೋಗ್ಬಿಟ್ಟಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.